ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಸತ್ಯವೇದ ಭಾಗದಲ್ಲಿ ಹೇಳ್ತದೆ, ಕೀರ್ತನೆ 3ನೇ ಅಧ್ಯಾಯ ಅದರ 1 ಮತ್ತು 3ನೇ ವಚನ ಭಾಗ ಹೇಳ್ತದೆ ಏನಂದ್ರೆ, ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯ ಆಗುವುದಿಲ್ಲವೆಂದು ಹೇಳ್ತಾರೆ ಎಂಬುದಾಗಿ ದಾವೀದನು ಬರೆದಿರುವಂತಹ ಕೀರ್ತನೆ ನಾವು ಗಮನಿಸುವಾಗ, ಆದರೆ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರವನ್ನು ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದೆ ಅನ್ನೋದಾಗಿ ಕೀರ್ತನೆಗಾರನು ಹೇಳುವಂತಹ ಮಾತು. ಅನೇಕರು ಕೇಳುವಂತಹ ಪ್ರಶ್ನೆ, ಅನೇಕರು ಹೇಳುವಂತಹ ಮಾತೇನೆಂದರೆ, ಇವನಿಗೆ ದೇವರಿಂದ ಸಹಾಯ ಆಗುವುದಿಲ್ಲ, ಯಾಕಂದ್ರೆ ಇವನು ಪಾಪ ಮಾಡಿರುವಂತಹ ವ್ಯಕ್ತಿ, ಯಾಕಂದ್ರೆ ಇವನು ದುಷ್ಟನಾಗಿದ್ದಾನೆ, ಇವನಿಗೆ ದೇವರ ಸಹಾಯ ಬರುವುದಿಲ್ಲ, ಇವನು ನೀತಿವಂತನಲ್ಲ, ಇವನಲ್ಲಿರುವಂತಹ ಸ್ವಭಾವ, ಇವನಲ್ಲಿರುವಂತಹ ಗುಣಗಳು ಕೇವಲ ದೇವರಿಂದ ದೂರ ಮಾಡಲ್ಪಟ್ಟಿರುವಂತಹ ಸ್ವಭಾವಗಳು, ದೇವರನ್ನು ಬಹಳ ದುಃಖಪಡಿಸಿರುವಂತಹ ವಿಷಯಗಳು, ಇವನು ನೀತಿವಂತನಲ್ಲ, ಇವನ ಪ್ರಾರ್ಥನೆ ಕರ್ತನು ಕೇಳುವುದಿಲ್ಲ ಎನ್ನುವುದಾಗಿ ಹೀಯಾಳಿಸಿ ಮಾತನಾಡಿರುವಂತಹ ಜನರುಗಳಿಗೆ ಆತನು ಹೇಳುವಂತಹ ಉತ್ತರ ಏನಂದ್ರೆ, ದೇವರು ನನ್ನ ಗುರಾಣಿಯಾಗಿದ್ದಾನೆ, ದೇವರು ನನ್ನನ್ನು ಕಾಯುತ್ತಾನೆ, ಹೇಗೂ ನನ್ನ ತಲೆಯನ್ನು ಎತ್ತುತ್ತಾನೆ, ಯಾಕಂದ್ರೆ ಆತನು ನನ್ನ ಅಂತರಂಗವನ್ನು ಬಲ್ಲವನಾಗಿದ್ದಾನೆ, ನನ್ನ ಹೃದಯದ ಪಶ್ಚಾತ್ತಾಪವನ್ನು ಆತನು ನೋಡಿದ್ದಾನೆ ಎನ್ನುವುದಾಗಿ. ಕರ್ತನಲ್ಲಿ ಪ್ರೀತಿಯ ಮಗನೇ, ಮಗಳೇ, ಈ ದಿನ ದೇವರು ಹೇಳುವಂತಹ ಮಾತೇನೆಂದ್ರೆ, ಈಗ ಜನರು ನಿನಗೆ ಏನೆಲ್ಲ ಹೇಳ್ತಿರ್ಬಹುದು, ಜನರು ನಿನ್ನನ್ನು ಹೀಯಾಳಿಸಿ ಮಾತನಾಡ್ತಿರ್ಬಹುದು, ದೇವರು ನಿನಗೆ ಸಹಾಯ ಮಾಡುವುದಿಲ್ಲ, ಇದ್ದ ಪರಿಸ್ಥಿತಿಯಲ್ಲೇ ನೀನು ಇರುತ್ತಿ ಹಾಗೂ ಸಾಯುತ್ತಿರುವುದಾಗಿ. ಆದರೆ ನಿನ್ನ ಹೃದಯದ ಒಂದು ಕೂಗು ಇದಾಗಿರಲಿ, ಏನಂದ್ರೆ, ಈಗೋ ನನ್ನ ದೇವರು ನನಗೆ ಸಹಾಯ ಮಾಡ್ತಾನೆ, ಈಗೋ ನನ್ನ ಕರ್ತನು ನನಗೆ ಗುರಾಣಿ, ಆತನು ನನ್ನ ಗೌರವಕ್ಕೆ ಆಧಾರನಾಗಿದ್ದಾನೆ, ನಾನು ತಲೆ ಎತ್ತುವಂತೆ ಆತನೇ ಮಾಡುತ್ತಾನೆ ಎನ್ನುವಂತಹ ನಿನ್ನ ದೃಢವಾದ ನಂಬಿಕೆ, ಆ ನಂಬಿಕೆಯು ನಿನ್ನನ್ನು ಬಲವಾಗಿ ಉಜ್ಜೀವನಗೊಳಿಸುತ್ತದೆ. ಕರ್ತನು ನಿನ್ನನ್ನು ಬಲಪಡಿಸುವ ಹಾಗೆ ಆ ನಂಬಿಕೆಯು ನಿನ್ನನ್ನು ಸ್ಥಿರಗೊಳಿಸುತ್ತದೆ. ಹಾಗಾಗುವಂತೆ ಕರ್ತನು ನಿಮಗೆ ಕೃಪೆಯನ್ನು ಅನುಗ್ರಹ ಮಾಡಲಿ. ಆಮೆನ್.